ಗುಡ್ ಆಫ್ಟರ್ನೂನ್ ಅವ್ನು ಸರ್. ಶುರು ಆಯ್ತಪ್ಪ ಇವನು ಮುಂಜಾನೆ ದಗನೆ ಅವ್ನು ಅನ್ನೋದು ಮತ್ತೆ ಮ್ಯಾಲ ಸರ್. ಇಲ್ರಿ ಸರ್ ಇಂಗ್ಲೀಷ್ನಾಗ ಹೇಳಿದ್ರಿ ಗುಡ್ ಆಫ್ಟರ್ನೂನ್ ಅಂತಾರಲ್ರಿ. ನನಗೆ ಇಂಗ್ಲೀಷ್ ಬರಂಗಿಲ್ರಿ, ನಾವು ಹಳ್ಳಿ ಮಂದಿ. ಹೌದೌದು ಹಳ್ಳಿ ಮಂದಿ ಹಿಂಗಂದ್ಗನೆ ಹಿಂಗಂದ್ ಬಿಡ್ತಾವ ನೋಡು. ಮುಂದಿಟ್ರು ತಿಂತೀರೇನು ಹಳ್ಳಿ ಮಂದಿ ಅಂದ್ರೆ ಬಾರಿಪ್ಪ ನೀವು. ಹ್ಞೂ ರೀ ನಾವು ತಿಂತೀವಪ್ಪ, ಮುಂದಿಟ್ರು ತಿಂತೀವಿ ಹಿಂದಿಟ್ರು ತಿಂತೀವಿ ಎಲ್ಲಿಟ್ರು ತಿಂತೀವಿ ನೋಡ್ರಿ. ನೀವೆಲ್ಲಿಟ್ರು ತಿಂತೀರಿ ಹೇಳ್ರಿ, ಅಲ್ಲೇ ಇಡ್ತೀವಿ ನಾವು. ಹೋಗ್ಲಿ ಬಿಡ್ರಿ, ಮುಂಜಾನೆ ಚಾಲನೆ ಆಗ್ಬಿಡ್ತದೆ. ನಾವೊಂದು ಸೋಲಂಗಿಲ್ಲ, ಸೋಲೋದೇ ಇಲ್ಲ ಮನುಷ್ಯ ಒಟ್ಟ. ಬಾ ಬಾಪ ಕೂಡ್ ಬಾ, ಸೋಲಂಗೆ ಇಲ್ಲ ನೀನು. ನೀ ಹಿಂಗೆ ಅನ್ನೋದಕ್ಕೆ ನೀ ಬರಲಿಲ್ಲ ಅಂದ್ರೆ ನಮಗೂ ಟೈಮ್ ಪಾಸ್ ಆಗ್ಲಾರ್ದಂಗೆ ಆಗ್ತದೋ ಮರ. ಏನಾರ ಒಂದೊಂದು ಕಾಮಿಡಿ ಮಾಡ್ತಿದಿ ಅಂದ್ರೆ ನಾ ಏನು ನಿಮ್ಗೆ ಟೈಮ್ ಪಾಸ್ ಮಾಡಕ್ಕೆ ಕಾಮಿಡಿ ಪೀಸ್ ಅಂತ ತಿಳ್ಕೊಂಡಿರ್ನ? ಹಂಗಲ್ಲೋ ಮರಯ್ಯ, ನೀ ಇದ್ರೆ ಟೈಮ್ ಪಾಸ್ ಆಗ್ತದ ಅಂತ ಹೇಳಿದ್ವಿ. ಬಾ ಕೂಡ್ ಬಾ ಈ ಕಡೆ. ಅಂದಂಗೆ ಈ ತಿಂಗಳು ರೇಷನ್ ಬಂತನ್ರಿ ಸರ? ಬಂತಲ್ರಿ, 60 ಕಿಲೋ ಅಕ್ಕಿ ಬಂದವ ನಮ್ಗೆ. ಹಬ್ಬ ಏನ್ರಿ 60 ಕಿಲೋ ಅಕ್ಕಿ ಎಲ್ಲ ನಿಮ್ಗೆ ಏನ್ರಿ? 60 ಕಿಲೋನು ತಿಂತೀರೇನು? ಅವು ಸಾಲೋದಿಲ್ರಿ ನಮ್ಗೆ. ಅದೇ ಹೆಂಗೆ ಸಾಲೋದಿಲ್ರಿ? ಭಾರಿ ಐತಪ್ಪ. ನಾವು ನೋಡಿ 5 ಕಿಲೋ ಅಕ್ಕಿ ತಂದ್ರೆ 1 ತಿಂಗಳು ಮಾಡ್ತೀವ್ರಿ. ಮತ್ತು ಮನ್ಯಾಗ 8 ಮಂದಿ ಇದ್ದೀವ್ರಿ ನಾವು. ಅದೇಂಗ್ರಿ ಒಟ್ಟಿಗೆ ಏನು ತಿಂತೀರೇನು? ವಾಸನೆ ನೋಡಿ ಹೊಟ್ಟೆ ತುಂಬಿಸ್ಕೋತೀರಿ? ಯಾಕ್ರಿ ಹಿಂಗ್ಯಾಕಂತೀರಿ ಸರ? ನಾವು ದಿನ ರೊಟ್ಟಿ ಮಾಡ್ತೀವ್ರಿ. ನಾವು ರೊಟ್ಟಿ ಚಪಾತಿ ಬೇಕ್ರಿ. ನಮ್ಮ ಮನ್ಯಾಗ ಅನ್ನ ಕಡಿಮೆ ರೀ. ಹಬ್ಬ 8 ಮಂದಿಗೆ ರೊಟ್ಟಿ ಮಾಡ್ಬೇಕಲ್ರಿ. ಅಷ್ಟು ರೊಟ್ಟಿ ಬಡಿಯಾಕ ಗಟ್ಟಿದ್ದಾರಲ್ಲ ಆ ಮಹಾತಾಯಿಗೆ ನಾವು ದೊಡ್ಡ ನಮಸ್ಕಾರ ನೋಡ್ರಿ. ನಿಮ್ಮ ಮನೆಯವರ ಮಾಡ್ತಾರೇನ್ರಿ? ಹ್ಞೂ ರೀ ನಮ್ಮ ಮನೆಯವರ ಮಾಡ್ತಾರೆ. ಒಂದೊಂದ್ಸಲ ಸೊಸಿ ಮಾಡ್ತಾಳ, ಒಂದೊಂದ್ಸಲ ನಮ್ಮ ಮನೆಯವ್ರು ಮಾಡ್ತಾರ. ರೊಟ್ಟಿ ಪೀಕ್ಸ್ ಬೇಕು ನೋಡ್ರಿ ನಮ್ಗೆ, ಇಲ್ಲಾಂದ್ರೆ ನಡೆಯಂಗೆ ಇಲ್ರಿ. ನಮ್ಮ ಮನ್ಯಾಗ ಹಂಗಲ್ಲ ನೋಡ್ರಿ. ಒಂದು ಸ್ವಲ್ಪ ಅಕ್ಕಿ ನೆನೆಕ್ತಾರ ರೀ. ಮುಂಜಾನೆ ಅದಗನೆ ದೋಸೆಯಾರ ಪಡ್ಡಾರ ಮಾಡ್ತಾರ. ಮಧ್ಯಾಹ್ನ ಮುಂಜಾನೆ ಪಡ್ಡು ತಿಂದಿರಲ್ಲ ಅಂತೇಳಿ ಮಧ್ಯಾಹ್ನ ಕೊಂಚೂರು ಅನ್ನ ಮಾಡ್ತಾರ. ಮತ್ತು ಸಂಜೆಗೆ ಅದೇ ಅನ್ನನೇ ಚಿತ್ರಾನ್ನ ಮಾಡಿಬಿಡ್ತಾರ್ರಿ. ಯಾವಾಗಾರ ಒಮ್ಮೆ 4 ದಿನಕ್ಕೆ 8 ದಿನಕ್ಕೊಮ್ಮೆ ರೊಟ್ಟಿ ಚಪಾತಿ ಮಾಡ್ತಾರೆ ನೋಡ್ರಿ. ಹಂಗಾಗಿ ನಮ್ಗೆ ಕಂಡಿವಿಲ್ಲ ನಂಗೆ ಆತದ ಬರ್ರಿ. ಹಂಗ್ರೀಪ ದಿನ ಹೆಂಗೆ ತಿಂತೀರಿ ಅಂತೀನ ಅನ್ನ ನೀವು? ಏನು ಮಾಡೋದು ಬಿಡ್ರಿ, ಕರ್ಮ ಇರ್ತದಲ್ರಿ. ಮತ್ತು 2 ಅತ್ತಿ ಸೊಸಿ ಹಂಗೆ ಇದ್ದಾವೆ ಬಿಡ್ರಿ ನಮ್ಮ ಮನ್ಯಾಗ. ಲೆಕ್ಕ ಅನ್ನೋದೇ ಇಲ್ರಿ ಒಟ್ಟ. ಈಕೆ ನಮ್ಮ ಮನೆಗಿನೇ ಯಾವಾಗಾರ ಒಮ್ಮೆ ಒಂದಿಷ್ಟು ರೊಟ್ಟಿ ಬಡ್ದಿರ್ತಾಳ್ರಿ. ಅವು ತೆಳ್ಳಗ ಮಾಡಿ ಹಾಕಿರ್ತಾಳೆ ಕಟ್ಟಿವು, ಅವೇ ತಿನ್ನೋದು ನೋಡ್ರಿ. ಅನ್ನ ಸಾರು ಮಾಡಿದ್ರಂದ್ರೆ ಅದೊಂದಿಷ್ಟು ಸಾರು ಮುರಿದು ಹಾಕೊಂಡು ರೊಟ್ಟಿ ತಿಂದು ಮೇಲೆ ಒಂದಿಷ್ಟು ಅನ್ನ ತಿನ್ನೋದು. ಇಲ್ಲಾಂದ್ರೆ ಬರೀ ಅನ್ನ ತಿನ್ನೋದು. ಹಿಂಗಾಗಿ ಅಕ್ಕಿ ಎಷ್ಟು ಕಿಲೋ ಆದ್ರೂ ಸಾಕಂಗಿಲ್ರಿ ನಮ್ಮ ಮನೆಗೆ. ನಮ್ಮ ಮನೆಗೆ ಒಂದು ಬೇರೆ ರೀ, ಬರೀ ಅನ್ನ ಅಂತೂ ಮಾಡಂಗಿಲ್ರಿ. ಆದ್ರೆ ಚಪಾತಿ ರೀ, ಬರೀ ಚಪಾತಿ ನೋಡ್ರಿ. ಬಕ್ರಿ ಮಾಡಂದ್ರೆ ಹುಡುಗರು ತಿನ್ನಂಗಿಲ್ಲ ಅನ್ನೋದು ಬರೀ ಚಪಾತಿ ಮಾಡಿರ್ತಾರೆ. ನಮಗೆ ರೀ ಚಪಾತಿ ಹೋಗಂಗಿಲ್ಲ. ನಮಗೂ ಹಂಗೆ ಆಗ್ತದ್ರಿಪ್ಪ, ಬಕ್ರಿ ಕಂಟಿವಿಲ್ಲ ನಂಗೆ ಅನಿಸ್ತದೆ ನೋಡ್ರಿ. ನೀವು ಹೇಳ್ಬೇಕ್ರಿ ತಿಳಿಸಿ ನಮಗೆ ಬಕ್ರಿ ಚಪಾತಿ ಬೇಕು, ಇದು ಅನ್ನ ಬರೀ ಹೋಗಂಗಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಮಾಡ್ತಾರ. ಅವ್ರಿಗೂ ಗಾಂಡಿದವ್ರು ಚಲೋತ್ನಾಗ ಊಟ ಮಾಡ್ಲಿ ಅಂತ ಇರ್ತದ್ರಿ ಮನ್ಯಾಗ. ನೀವು ಸುಮ್ ಊಟ ಮಾಡಿಬಿಡ್ತೀರಿ, ಅವ್ರಿಗೂ ಇಷ್ಟ ಹತ್ತಿರ್ಬೇಕಂತ ತಿಳ್ಕೊಂತಾರ ಅವರು. ನೀವು ಹೇಳಿ ನೋಡ್ರಿ ನಾಳೆಯಿಂದ ಮಾಡ್ರಿ ಅಂತ ಮಾಡ್ತಾರ. ಅಲ್ರಿ ನೀವು ದಿನ ಚಪಾತಿ ಬಕ್ರಿ ತಿಂತೀನಿ ಅಂತೀರಿ, ಮತ್ತು ಹಿಂಗ್ಯಾಕೆ ಬಡಗಟ್ಟಿಗೆ ಇದ್ದಂಗದಿರಿ? ನಮ್ಮದು ಪ್ರಕೃತಿನೇ ಹಂಗದಪ್ಪ ಮೊದಲಿಂದಾನು. ನಮ್ಮದು ಗಟ್ಟಿ ಬಾಡಿ ಅದ ಇದು. ಅನ್ನ ತಿಂದು ಉಬ್ಬಿ ಕೂತಿಲ್ಲ ನಾವು, ರೊಟ್ಟಿ ತಿಂದು ಗಟ್ಟಿ ಮುಟ್ಟಿದ್ದೀವಿ ನಾವು. ಅದಕ್ಕೆ ಹಿಂಗೆ ತೆಳ್ಳಗಿದ್ದೀವಿ, ಬಡಗಟ್ಟಿಗೆ. ಅಷ್ಟಾಗಿ ಸಿಟ್ಟಿಗೆ ಇರ್ತೀರಿ? ಇದ್ದಂಗೆ ಹೇಳಿದ್ರೆ ಏನೋ ಅಂತಾರಲ್ಲ ನಿಮಗೆ, ಭಾರಿ ಸಿಟ್ಟು ಬಂತು ಬಿಡ. ಯಾಕ ಒಟ್ಟು ಸುಮ್ ಕೊಡಂಗ್ ನೋಡು ಮಾರಾಯ ನೀನು. ಏನಾರ ಒಂದು ಯಾರಿಗಾರ ಏನಾರ ಅನ್ಲೇಬೇಕನ್ನ ಒಟ್ಟು. ನಾ ಏನು ಅಂತದಂದೇನ್ರಿ? ತೆಳ್ಳಗಿದ್ದಾರಲ್ಲ ಅದಕ್ಕೆ. ನಮ್ಮ ಕಡೆ ತೆಳ್ಳಗಿದ್ದವ್ರಿಗೆ ಬಡಗಟ್ಟಿಗೆ ಅಂತಾರ್ರಿ, ಅದಕ್ಕೆ ಅಂದೆ ರೀ. ಹೋಗ್ಲಿ ಬಿಡ್ರಿ, ಅವ್ನು ದಿಡಿಬೇಡ್ರಿ. ಅವ ಹಂಗೆ ರೀ, ಯಾರಿಗಾರ ಒಂದು ಏನಾರ ಅನ್ನಬೇಕ್ರಿ ಅವ್ನಿಗೆ ಕಾಮಿಡಿ ಮಾಡ್ಲಿಕ್ಕೆ. ನಿಮಗೆ ಬಡಗಟ್ಟಿಗೆ ಅಂತಾನ ನನಗೆ ಹೆಂಗಾರ ಇಂಡೈರೆಕ್ಟಾಗಿ ಡುಮ್ ಅಂತಾನ್ರಿ. ಹ್ಞೂ ಅಂತ ತಿಂತೀರಲ್ರಿ ಸರ ಅಂದ್ಬಿಡ್ತಾನ್ರಿ ಬಂದು. ಏನು ಮಾಡ್ತೀರಿ ಅವಾಗ? ನಾ ಯಾವಾಗ ಅಂದಿನ್ರಿ ಸರ ಹಂಗಂತ? ಶಾಣೆ ಇದ್ದು ಹೇಳಪ್ಪ, ನೀ ಅನ್ನೋದೆಲ್ಲ ಗೊತ್ತದ ನನಗೆ. ಏನಾರ ಒಂದು ತಪ್ಪು ತಿಗೋತೀರಪ್ಪ ನೀವು ಒಟ್ಟ. ಮತ್ತೇನಂತೀರಿ ಸರ? ಅಂದಂಗೆ ಊರಂದು ಹೊಲ ಮಾರಿದ್ರಂತಲ್ಲ, ಹೌದ್ರಿ? ಹ್ಞೂ ರೀ, ನಮಗೆ ಊರಿಗೆ ಹೋಗೋದು ಅದು ಆಗೋದಿಲ್ರಿ, ಅದಕ್ಕೆ ಮಾರಿಬಿಟ್ಟಿವಿ ನೋಡ್ರಿ ಸುಮ್ಮ. ಮತ್ತು ಒಟ್ಟಿಗೆ ಏನು ತಿಂತೀರಿ? ಏನಂದ್ರಿ? ಅಂದ್ರೆ ಹೊಲ ಮಾರಿದ್ರಲ್ಲ ಅದ್ರ ರೊಕ್ಕ ಏನು ಮಾಡ್ತೀರಿ ಅಂದೇ ರೀ. ಇಲ್ಲೇ ಒಂದು ದೊಡ್ಡ ಮನೆ ತೊಗೊಂಡಿನಲ್ರಿ, ಮತ್ತು ಅದೇ ಸ್ವಂತ ಮನೆ ಹೊಲ ಮಾರೇ ತೊಗೊಂಡಿದ್ರಿ ಅದು. ಅಂದ್ರೆ ಊರಂದು ಹೊಲ ಮನೆ ಎರಡೂ ದಾಡ್ಸಿ ಬಂದಿರಂದಂಗೆ ಆಯ್ತು. ಹ್ಞೂ ರೀ, ಎಲ್ಲ ತೆಗೆದು ಬಿಟ್ಟಿವ್ರಿ. ಏನದ ರೀ ಊರಾಗ? ಹೌದು ಗಣ ಮಗನೇ, ಸಿಟಿ ಬೇಕಂತೀವಿ. ಸಿಟಿಯಾಗ ಏನು ದಿನ ತತ್ತಿ ಇಡ್ತೀಯೇನು? ಅಲ್ರಿ ಎಲ್ಲರೂ ಹಿಂಗೆ ಹಳ್ಳಿಗೇನದ ಅಂತ ಮಾತಾಡಿದ್ರೆ ಹೆಂಗೆ ಅಂತೀನಿ ನಾನು. ಅಲ್ಲ, ಹಳ್ಳಿಯಾಗಿದ್ದೆಲ್ಲ ಹೊಲ ಮನಿ ಮಾರ್ಕೊಂಬಂದು ಸಿಟಿಗೆ ಬೇನೆ ಹತ್ತಿ ಬಿಟ್ರಿಪ್ಪ. ದಿನ ಇಡ್ಲಿ ವಡ ಉಪ್ಪಿಟ್ಟು ಅಂತೇಳಿ ಹಲ್ ರುಚಿ ಬಿದ್ದುಬಿಟ್ರಿ ಹೋಟೆಲ್ಗೆ ನೀವು. ನಾವು ಹಂಗಲ್ರಿ, ಹೋಟೆಲ್ನಂದು ಪಡ್ಲಂದು ಏನು ತಿನ್ನಂಗಿಲ್ರಿ ನಾವು. ಹೊಲ ಮಾರಿ ಒಂದು ಮನೆ ತೊಗೊಂಡಿವ್ರಿ. ಆಮೇಲೆ ಉಳಿದ ರೊಕ್ಕ ಬ್ಯಾಂಕ್ನಾಗ ಎಫ್ ಡಿ ಮಾಡೀವ್ರಿ. ಎಲ್ಲಿ ಉಪದೀಪ ಏನು ಖರ್ಚು ಮಾಡಿಲ್ರಿ ನಾವು. ಗೊತ್ತಾಯ್ತು ಬಿಡ್ರಿ. ನಮ್ಮ ಮಂದಿಗೆ ಎಫ್ ಡಿ ಒಂದು ಮಾಡ್ತಾರೆ ನೋಡ್ರಿ. ಎಫ್ ಡಿ ಮಾಡೋದು ಮಾತ್ರ ಭಾರಿ ಗೊತ್ತ್ರಿ. ರೊಕ್ಕ ಖಾಲಿ ಆಗಿಂದ ಪ್ಯಾಲಿ ಹೆಂಗೆ ಮಾರಿ ಮಾಡ್ಕೊಂಡು ಹಳ್ಳಿಗೆ ಹೋಗೋದ್ರಿ ಮತ್ತೆ ವಾಪಸ್. ಏನಂದ್ರಿ? ಏನಾರ ಒಂದು ಅಡ್ಡಾಡ್ ಮಾತಾಡ್ತಿರಲ್ರಿ ನೀವು ಒಟ್ಟ. ಏನಿಲ್ರಿ, ಮೊನ್ನೆ 5 ಮಂದಿ ಹಳ್ಳಿಯಿಂದ ಬಂದಿದ್ರಿ. ಬ್ಯಾಂಕ್ನಾಗ ಏನೋ ಕೆಲಸ ಅದಂತೇಳಿ ಬರೀ ಪಾಸ್ಬುಕ್ ಎಂಟ್ರಿನೇ ಮಾಡೋದಿತ್ತಂತ್ರಿ. ಅದಕ್ಕೆ 5 ಮಂದಿ ಬಂದಾರ್ರಿ. ಒಬ್ಬಕ್ಕಿಂತ ಕೆಲಸ ಅದ ರೀ. ಬ್ಯಾಂಕ್ನಾವ 5 ಮಂದಿ ನಿಂತಾರ. ಒಬ್ಬಕ್ಕಿಂತ ಮಗಣ ನಿಮ್ಮದೇನು ಕೆಲಸ ಅದ ರೀ ಅಂತ ಅಂತಾರ. ಏನಿಲ್ರಿ, ಇವ್ರ ಜೊತೆ ಬಂದಿದ್ದೀವ್ರಿ ಅಂತಾರಂತ. ಅವ ಬ್ಯಾಂಕ್ನಾಗ ಗಾಬರಿ ಆಗ್ಬಿಟ್ಟಾನ. ಅಲ್ರಿ ಸುಮ್ಮನೆ ಯಾಕೆ ಬಂದ್ರಿ ಅಂತಂದಗನೆ, ಏನು ಮಾಡಿದ್ರಿ, ಬಸ್ ಫ್ರೀ ಅದಲ್ರಿ, ಈಕಿ ಜೋಡ್ ಬಾ ಅಂದ್ಲು ಅದಕ್ಕೆ ಬಂದಿವ್ರಿ ಅಂತ. 5 ಮಂದಿ ಬಂದಾರಂತ್ರಿ ಒಬ್ಬಾಕಿ ಕೆಲಸದ ಸಂಬಂಧ. ಹಂಗೆಲ್ಲ ನಡೆದಾವಂತ್ರಿ ಈಗ.
ಅದನ್ನ ನೆನ್ಸ್ಕೊಂಡು ಅದ್ರ ಬಗ್ಗೆ ಹೇಳಿಕತ್ತಿದ್ದೆ ರೀ. ನಿಮ್ಮ ತಂಟೆಗೆ ಬಂದಿಲ್ರಿಪ್ಪ, ನಿಮ್ಮ ಬಗ್ಗೆ ಮಾತಾಡಿಲ್ಲ ನಾನು. ಅಲ್ಲ, ಒಬ್ಬೇಕಿ ಪಾಸ್ಬುಕ್ ಎಂಟ್ರಿ ಮಾಡೋ ಸಂಬಂಧ 5 ಮಂದಿ ಬಂದಿರಂತ. ಹೌದಪ್ಪ, ಹಿಂಗೆ ಭಾಳ ನಡೆದ್ಬಿಟ್ಟವು. ಬಸ್ನ್ಯಾಗಂತೂ ಗದ್ಲ ನೋಡಿದ್ರೆ ಯಾವ ಊರಿಗೂ ಹೋಗಬಾರ್ದು ಅನಿಸ್ಬಿಡ್ತದ, ಅಷ್ಟು ಗದ್ಲಪ್ಪ ಈಗ. ಹೆಣ್ಮಕ್ಳ ಬರೇ ಬಸ್ ತುಂಬ. ಹೌದ್ರಿಪ್ಪ, ಇಂಥವು ಭಾರಿ ಭಾರಿ ನಡೀತಾವ. ಮೊನ್ನೆ ಹಿಂಗೆ ಆಯ್ತ್ರಿಪ್ಪ, ಒಂದು ಊರಿಗೆ ಹೊಂಟಿದ್ದೆ, ಇನ್ನ ಬಸ್ ಹತ್ಲಿಕತ್ತೀನ್ರಿ, ತುಂಬಿತ್ತು ಬಿಡ್ರಿ ಬಸ್ಸು. ಬಡ ಬಡ ಡ್ರೈವರ್ ಬಂದು ಬಸ್ ಬಿಟ್ಟೇ ಬಿಡ್ಬೇಕಾ ಹಂಗೆ. ಒಮ್ಮಿಂದೊಮ್ಮೆ ಅವಸರ ಮಾಡಿ ಬಿಟ್ಟ, 4 ಕಿಲೋಮೀಟರ್ ಆಗಿಲ್ಲ ಹೋಗಿ ನಿಂದ್ರಿಸಿ ಗಾಡಿ ನಿಂದ್ರಿಸಿ ಬಂದು ಟಿಕೆಟ್ ಅಂತ ಬಂದ ಡ್ರೈವರನೇ. ನನಗೆ ಗಾಬರಿ ಆಗಿಬಿಡ್ತು ಫುಲ್ಲು. ಅದಕ್ಕೆ ನಾ ಅಂದೆ, ಅಲ್ರಿ ಸರ, ಇಷ್ಟು ಅವಸರ ಮಾಡಿ ಯಾಕೆ ಬಂದ್ರಿ, ಏನು ಸುದ್ದಿ, ಹತ್ಲಿಕ್ಕೂ ಬಿಡಲಿಲ್ಲ ಅಂತದ್ರಾಗ ಕಂಡಕ್ಟರ್ನೊಬ್ಬರನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ರಿ ನೋಡಿ ನೀವು. ಕಂಡಕ್ಟರ್ ಬಂದಿದ್ರ ಟಿಕೆಟ್ ತಗೋತಿದ್ರಲ್ಲ, ಈಗ ನೋಡ್ರಿ 2 ಕೆಲಸ ನಿಮ್ಗೆ ಬಿತ್ತು. ವಜೋತದಲ್ರಿ ಹಂಗಾದಾಗ ಒಂದು ಸ್ವಲ್ಪ ನಿಂದ್ರಿಸ್ರಿ, ಕಂಡಕ್ಟರ್ ಹತ್ತಾರ ಇಲ್ಲ ನೋಡಿ ಕರ್ಕೊಂಬರ್ಬೇಕ್ರಿ ಸರ ಅಂತಂದೆ ರೀ. ಅದಕ್ಕೆ ಅವರು, ರೀ ಸರ ಸುಮ್ ಕೂಡ್ರಿ, ಇದು ಡ್ರೈವರ್ ಕಮ್ ಕಂಡಕ್ಟರ್ ಬಸ್ ಅದ ರೀ ಅಂದ್ಬಿಟ್ರಿ. ನಮಗಿಂತವೆಲ್ಲ ಗೊತ್ತಿದ್ದಿಲ್ರಿಪ್ಪ, ಅದಕ್ಕೆ ಒಂದು ಸ್ವಲ್ಪ ಇದು ಆದಂಗೆ ಆಯ್ತು ರೀ, ನನಗೆ ಸುಮ್ ಕೂತ್ಬಿಟ್ಟೆ ರೀ. ಹೌದ್ರಿ, ಈಗ 2 ಡ್ಯೂಟಿ ಒಬ್ಬರೇ ಮಾಡ್ತಾರ್ರಿ. ಬಸ್ ಹತ್ತಣನೇ ಬಾಗಿಲ ಮುಚ್ಚಿಬಿಡ್ತಾರ್ರಿ. ಒಮ್ಮೆ ಒಂದು ಕಡೆ ನಿಂದ್ರಿಸಿ 2 ಡ್ಯೂಟಿ ಮಾಡ್ತಾರೆ, ಕಂಡಕ್ಟರ್ ಕಮ್ ಏನೋ ಡ್ರೈವರ್ ಅಂತ್ರಪ್ಪ. ನಮ್ಗೆ ಅಂತ ಇದ್ದಿದ್ದಿಲ್ಲ ನಮ್ಮ ಕಾಲಕ್ಕೆಲ್ಲ, ಈಗೀಗ ಮಾಡ್ಯಾರ ಹೆಂಗೆ. ಹ್ಞೂ ರೀ, ನಮ್ದು ಹಂಗೆ ಐತ್ರಪ್ಪ. ಮೊನ್ನೆ ಆ ಕಡೆ ಗುಲ್ಬರ್ಗ ಕಡೆ ಮದ್ವಿಗೆ ಹೋಗಿನ್ರಿ, ಏನು ಗದ್ಲ ಏನು ಸುದ್ರಿ, ಒಂದು 10 ಬಸ್ ಬಿಟ್ಟಿವಿ ನೋಡ್ರಿ. ಇನ್ನೂ ಅಲ್ಲಿ ಬರ್ತದ ಬಸ್ ಅನ್ನೋಷ್ಟು ದುಬು ಹತ್ತಿ ಬಿಡೋರಿ. ಬಸ್ ನೋಡ್ತೀರಾ 5 ನಿಮಿಷಕ್ಕೆ ಒಂದದ ರೀ, ಆದ್ರೆ ಮಂದಿ ನೋಡ್ತೀರಾ ತುಂಬಿ ಓದ್ತಾವ್ರಿ. ಇದೇನಪ್ಪ ಏನು ಮಾಡೋದು ಅಂತ ಅನ್ನಂಗಾಗಿ ಹಂಗೆ ಸಂಧ್ಯಾಗನೆ ತುರ್ಕೊಂಡು ಹೋದಿವ್ರಿ. ಕಾಲು ತುಳಿದ್ರು ನೋಡ್ರಿ ಸರ, ಹೇಳ್ತೀನಿ ಜೀವ ಓದಂಗೆ ಆಗ್ಬಿಡ್ತು ನೋಡಿ ನನಗೆ. ಹೆಣ್ಮಕ್ಳ ರೀ ಕಾಲು ತುಳಿಯೋರು. ಈಗ ನೋಡ್ರಿ, ಕಾರ್ಡ್ ಕೊಟ್ಟು ಹೋಗಿರ್ತಾರಂತ ತಿಕ್ಕೋರಿ, ಆ ಪತ್ರನೇ ನೋಡ್ತಿರ್ತಾರೆ ಹೆಣ್ಮಕ್ಳು. ಬರ್ತೀಯ ನೀ ಬರ್ತೀಯೇನು ಅಂತೇಳಿ ಫೋನ್ ಹಚ್ಚದ್ರಿ, ಓಸರು ಜಮಾ ಆಗಿ ಲಗ್ನಕ್ಕೆ ಹೋಗ್ಬಿಡ್ತಾರೆ. ಅದೊಂದು ನಮ್ಮ ಡ್ಯೂಟಿ ಕಡಿಮೆ ಆಗ್ಯದ ಬರ್ರಿ. ಇಲ್ಲಾಂದ್ರೆ ಎಲ್ಲ ಕಡೆ ಬ್ಯಾಸಿಗ್ಯಾಗ ಕುದಿಯಾಗ ನಾವೇ ಹೋಗ್ಬೇಕಾಗ್ತಿತ್ತು ಲಗ್ನಕ್ಕೆ. ಅದೊಂದು ತಪ್ಪಿದ್ರಿ. ಈಗ ಎಲ್ಲಿ ಒಂದು ಅವರೇ ತಯಾರಾಗಿಬಿಡ್ತಾರೆ, ಒಂದು ಆಧಾರ್ ಕಾರ್ಡ್ ಇಟ್ಕೋತಾರ, ಒಂದಿಷ್ಟು ಆಯರ್ ಬಟ್ಟೆ ತೊಗೊಂಡು ಎದ್ದು ಬಿಡ್ತಾರೆ ಅವ್ರವ್ರಿಗೆ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ. ಹೌದೌದ್ರಿ, ಹಂಗಾಗಿ ನೋಡ್ರಿ, ಬೇಕಂದ್ರೆ ಅವಾಗ ಫಂಕ್ಷನ್ಗಳಾಗೆಲ್ಲ ಗಂಡಸರು ಜಾಸ್ತಿ ಇರ್ತಿದ್ರು, ಈಗ ಹಂಗಿಲ್ರಿ, ಹೆಣ್ಮಕ್ಳೇ ಜಾಸ್ತಿ ಇರ್ತಾರ್ರಿ ಈಗ. ಮತ್ತೆ ಹೆಣ್ಮಕ್ಳು ರೊಕ್ಕ ಉಳಿಸ್ತಾರ್ರಿ ಪಾಪ. ಗಂಡಸರದ ರೊಕ್ಕ ನಿಮ್ಗೆ ಬಸ್ ಚಾರ್ಜ್ ಆಗ್ತದ ಅಂತೇಳಿ ತಮಗೆ ಎಷ್ಟು ಯಾಕೆ ಹೈರಾಣ ಆಗಲಕ್ಕ ಹಂಗಂತಿರಲ್ರಿ ನೀವು. ಹೆಣ್ಮಕ್ಳಿಗೆ ಊರಿಗೆ ಪಾರಿಗೆ ಹೋಗ್ಲಿಕ್ಕೆ ಬೇಸರ ಆಗಂಗಿಲ್ರಿ ಒಟ್ಟ. ಯಾಕಂದ್ರೆ ಬಸ್ನಾಗ ಒಂದು 4 ಮಂದಿ ಹೆಣ್ಮಕ್ಳು ಕರ್ಕೊಂಡು ಹೋಗಿರ್ತಾರೆ ಅವರು. ಎಲ್ಲಿ ಹೋದ್ರು ಮಾತಿರ್ತಾವ್ರಿ ಅವ್ರಿಗೆ, ಹಂಗಾಗಿ ಬೇಸರ ಆಗಂಗಿಲ್ರಿ ಅವ್ರಿಗೆ. ಮಾತು ಕಟ್ಯಾರ್ರಿ ಅವ್ರು ಎಲ್ಲಿ ಕೂತ್ರು. ಹೌದು ನೋಡ್ರಿ, ಹೆಣ್ಮಕ್ಳಿಗೆ ಒಟ್ಟ ಮಾತಾಡ್ಲಿಕ್ಕೆ ಬೇಸರನೇ ಆಗಂಗಿಲ್ರಿ. ನಾವು ಇದ್ರೆ ಹಿಂಗೆ ಕೂತಿರ್ತೀವ್ರಿ, ನೋಡಿದ್ರೆ ಒಂಚೂರು ಮೊಬೈಲ್ ನೋಡ್ಬೇಕು, ಇಲ್ಲ ನಿದ್ದೆ ಮಾಡ್ಬೇಕ್ರಿ. ಅವ್ರ ಹಂಗಲ್ಲಿ ನೋಡ್ರಿ, ಹೆಣ್ಮಕ್ಳು ಬಸ್ನಾಗ ಕೂತ್ರಂದ್ರ ಎಲ್ಲಿ ಇರ್ತಾವು ಏನು ಮಾತಾಡುದೇ ಆಡುದೇ ಒಟ್ಟ ಬಾಯಿ ಸುಮ್ಮನೆ ಇರಂಗಿಲ್ರಿ. ಒಂದ್ ವೇಳೆ ಕಟ್ಟಿಗೆ ಬಾಯಿ ಆಗಿತ್ತಂದ್ರ ಒಡ್ದು ಹೋಗ್ಬಿಡ್ತತ್ ನೋಡ್ರಿ ಹೆಣ್ಮಕ್ಳು. ಮತ್ತೆ ಅದಕ್ಕೆ ಅವ್ರಿಗೆ ಯಾವ ರೋಗನೂ ಇರಂಗಿಲ್ರಿ, ಅಷ್ಟು ಮಾತಾಡ್ತಾರಂತಾನೆ. ಯಾರ್ದಾರ ಮನೆಗೆ ಹೋದಾಗ ನೋಡ್ರಿ, ನೀವು ಗಾಡಿ ಕಡೆ ಅಬ್ಸರ್ವ್ ಮಾಡಿ ನೋಡ್ರಿ, ಯಾರ್ದು ಫೋಟೋ ಇರ್ತದಂತ. ಗಂಡ್ಮಕ್ಳದ ಇರ್ತದ್ರಿ ಫೋಟೋ, ಹೆಣ್ಮಕ್ಳದ ಯಾರ್ದು ಮೊದಲು ಹೋಗಿದ್ದಿರಂಗಿಲ್ರಿ. ಕಾರಣ ನಾವು ಏನು ಮಾತಾಡ್ತೀವೇನ್ರಿ ಎಲ್ಲರ ಆರಾಮನಪ್ಪ ಅಂದ್ರೆ ನಮಸ್ಕಾರ ಒಂದು ಅಂತೀವಿ ನೋಡ್ರಿ ಅಷ್ಟೇ. ನಮಸ್ಕಾರ, ಗುಡ್ ಮಾರ್ನಿಂಗ್, ಇಷ್ಟೊಂದು ಗಪ್ ಕೂತ್ಬಿಡ್ತೀವ್ರಿ. ಅವ್ರು ಹಂಗಲ್ರಿ, ಕೆದರಿ ಮಾತಾಡ್ತಾರೆ. ಹೆಣ್ಮಕ್ಳ ಜೊತೆ ಹೋಗ್ರಿ ನೀವು, ಬೇಕಂದ್ರೆ ಮಾತಿಗೇನು ಬರನೇ ಇರಂಗಿಲ್ರಿ ಒಟ್ಟ. ಅವ್ರಿಗೆ ಎಲ್ಲಿಂದ ತೆಗಿತಾರೋ ಏನೋ, ಅವ್ರಿಗೆ ಅದು ಬಂದ ಬಿಟ್ಟಿರ್ತದ್ರಿ ಹಂಗೆ ಅವ್ರಿಗೆ ಮಾತಾಡೋದು ರೀತಿ. ಹೌದೌದ್ರಿ, ಹೆಣ್ಮಕ್ಳಿಗೆ ಮೊದಲ ಮಾತು ಬೇಕು ನೋಡ್ರಿ, ಅದಕ್ಕೆ ಅವರಿಗೆ ಮಾತು ಏರು ಅಂತಾರ್ರಿ. ನೀವೇನ್ರಿ ಸರ್ ಕವಿಗತೆ ಮಾತಾಡ್ತೀರಲ್ರಿ? ಹಂಗೇನಿಲ್ರಿ. ಹೋಗ್ಲಿ ಬಿಡ್ರಿ, ಈಗ ಚಾರ ಕುಡಿಸ್ತೀರೇನು ನಡ್ರಿ, ಕುಡಿದು ಬರಮ್ಮ. ಚಾ ಬ್ಯಾಡ್ರಿ, ಇಲ್ಲೇ ಒತ್ತು ಗಡೆ ಎಗ್ ರೈಸ್ ಮಾಡ್ತಾರೆ ನಡ್ರಿ, ತಿಂದು ಬರಮಂತ ಕೊಟ್ಟ ಬರಮ್ ಏಟ್. ಬ್ಯಾಡ್ರಿಪ್ಪ, ನಾವು ಬ್ರಾಹ್ಮಣರಿದ್ದೇವೆ ಅಂತ ಎಲ್ಲ ಹಚ್ಚಬಣ್ಣಿ ಕಿರಿಕಿರಿ, ನಾವು ತಿನ್ನಂಗಿಲ್ಲ ಎಗ್ ರೈಸ್ ಬಗ್ ರೈಸ್. ಬ್ಯಾಡ ಅಂದ್ರೆ ನಡ್ರಿ, ಇಡ್ಲಿ ವಡ ಸಾಂಬಾರು ಚಟ್ನಿ ಬಿಡಮಂತ. ಹೊತ್ತುಗಡೆಗಾದ್ರ ಸಾಂಬಾರು ಚಟ್ನಿ ಎಲ್ಲ ಕೊಡಂಗಿಲ್ರಿ, ಬರೀ ಇಡ್ಲಿ ಚಟ್ನಿ ಅಷ್ಟೇ ಕೊಡ್ತಾರ. ಅಲ್ಲೆಲ್ಲಿ ಸಾಂಬಾರು ಕೊಡ್ತಾರ್ರಿ? ಈಗೆಲ್ಲ ಕಡೆ ಕೊಡ್ತಾರಿ ಸರ, ನೀವೆಲ್ಲಿ ಯಾಕೆ ಕಾಲದಾಗದ್ರಿ ನೀನ? ಈಗೆಲ್ಲ ಕಡೆ ಸಾಂಬಾರು ಚಟ್ನಿ ಕೊಡ್ಲಿಕತ್ತಾರಿ. ಬರೇ ಮಾತು ಕಟ್ಟದ ಇಲ್ಲೇ ಕೂತಾನೆ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅನ್ಬೇಡ್ರಿ ಮರ. ನನಗೆ ಬಾಯ ನೀರು ಕಡ್ಲಿಕತ್ತವ. ನೀವು ಇಸದ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಗಾಡಿ ಐತಿ ನೋಡ್ರಿ, ಮೂತಿ ರಕ್ತ ಮಾಡ್ಕೋತೀನಿ ನಾನು. ನೋಡ್ರಿ ಸರ್, ಅಜ್ಜರಿಗೆ ಇನ್ನು BP ಜಾಸ್ತಿ ಆಗ್ತದ, ಇನ್ನು ಹೊಡ್ಕೊಡ್ರ ಮರ ಅವರು. ನೋಡ್ರಿ ಹೋಗು. ಅಲ್ರಿ, ನೀವು ಡ್ರೆಸ್ ಕೂಡ ಭಾರಿ ಮಾಡಿಬಿಟ್ರಿ ಬಿಡ, ಅದೊಂದು ಬನೀನ ಲುಂಗಿ, ನಿಮ್ಮ ಶರ್ಟ್ ಹಾಕೊಂಬರ್ಬೇಕಿಲ್ಲ ವಾಕಿಂಗ್ ಬರೋ ಮುಂದಾಗ. ನಮ್ಗೆ ಯಾರು ನೋಡ್ತಾರಪ್ಪ, ನಾವು ಹಳಿ ಮಂದಿ, ನಮಗಿದೇ ಆರಾಮ್ ಅನಿಸ್ತದಪ್ಪ. ನಾವು ಮೊದಲಿಂದ ಹಿಂಗೆ ಇದ್ದವ್ರು ಇದ್ದೀವಿ, ನಮಗೆ ಮ್ಯಾಲೆ ಶರ್ಟ್ ಪಾರ್ಟು ಬಗೆರಂಗಿಲ್ಲ ನಮಗೆ. ಅದೊಂದು ರೀತಿ ಚಲೋ ಬಿಡ್ರಿ, ತಣ್ಣ ಗಾಳಿ ಆಡ್ತದೆ ಎಲ್ಲ ಕಡೆ. ಇನ್ನು ನಾಳಿಂದ ಅಂತವೇ ಹಾಕೊಂಬಂದ್ಬಿಡು, ಅದ್ರಾಗೇನದ. ಹಂಗೆ ಹಾಕೊಂಬರ್ತಾನ್ರಿ ಅವ, ಲುಂಗಿ ಬನೀನ ಪ್ಯಾಂಟ್ ಶರ್ಟೇ ಹಾಕೊಂಬರ್ತಾನ್ರಿ ಅವ. ಬರೋದ ಹುಡುಗಿಯರ್ ನೋಡ್ಲಿ ಅಂತ, ಹುಡುಗಿಯರ್ ನೋಡ್ಬೇಕಂತಾನೆ ವಾಕಿಂಗ್ ಬರ್ತಾನ್ರಿ ಅವ, ಇಲ್ಲಾಂದ್ರೆ ವಾಕಿಂಗ್ ಬರ್ತಾನ. ಹೋಗುದು ನೋಡೊಂದು ದೊಡ್ಡದು. ತಾವು ಇಂಥದ್ದು ಅವಾಗ ಹೋಗಿತಿರ್ತಾರ, ನಾ ಅಂದಗನೆ ಎಷ್ಟು ಸಿಟ್ಟು ಬರ್ತದ ಅಗಳೇ. ನಾ ಏನು ಹುಡುಗಿಯರ್ ನೋಡ್ಲಿಕ್ಕೆ ಅಂತ ಬಂದಿರ್ತೀನಿ ರೀ. ನೋಡ್ರಿ ಹೆಂಗೆ ಮಾತಾಡ್ತಾರ ಅವ್ರ ಊರ್ಗ. ಎಲ್ಲರೂ ಮಾತಾಡ್ತೀರಿ ಹೇಳಪ್ಪ, ಎಲ್ಲರಿಗೂ ಮಾತಾಡ್ತೀರಿ, ಭಾರಿ ಶಾಣೆರಿದ್ದೀರಿ ಎಲ್ಲರೂ. ನೋಡ್ರಿ ಓ ಮಾರಾಯ, ನನಗೆ ಶೂ ಆಗ್ಯದ, ನನಗೆ ಶುಗರ್ ಜಾಸ್ತಿ ಆಯ್ತಂದ್ರೆ ನಾ ಬಿದ್ದು ಬಿಡ್ತೀನಿ ನೋಡಿ ಇಲ್ಲೇ. ನಡ್ರಿ ಆಗಳಿಂದ ಹೋಗು ಮನ್ಲಿಕತ್ತಾರ. ಹೆಂಗೆ ಅನಿಸ್ತ್ರಿಪ್ಪ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.
ನಿಮ್ಮ ವಾಕಿಂಗ್ ಫ್ರೆಂಡ್ಸ್ ಇರ್ತಾರಲ್ಲ ಎಲ್ಲರಿಗೂ ಗ್ರೂಪಿಗೆ ಶೇರ್ ಮಾಡಿಬಿಡ್ರಲ್ಲ. ಹಾಗೆ ನಮ್ಮ ವಿಡಿಯೋ ನೋಡೋಣ ನಿಮ್ಮ ಮನುಷ್ಯನಾಗ ಏನು ಬರ್ತದಲ್ಲ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ಒಂದು 4 ಅಕ್ಷರ ಬರೆದು ಕಳಿಸ್ರಿ. ಅಂದ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಗ್ತದ. ಏನರ ತಪ್ಪು ಮಾಡಿದ್ರ ಒಪ್ಪು ಮಾಡಿದ್ರ ತಿದ್ದುಕೊಳ್ಳಿಕ್ಕೆ ಬರ್ತದ. ನಿಮ್ಮ ಮನುಷ್ಯಕ್ಕೆ ಏನು ಅನಿಸ್ತದ ಅದನ್ನು ಬರೆದು ಹಾಕ್ರಿ ನಮಗೆ. ಹೊಸ್ದಾಗಿ ಯಾರ್ಯಾರ ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀವಿ ರೀ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗಮ್ರೆ. ಎಲ್ಲರಿಗೂ ಧನ್ಯವಾದಗಳು.